ಸ್ನೇಹಿತರೆ ನಮಸ್ಕಾರ. ತುಂಬ ಜನ ವಿದ್ಯಾರ್ಥಿಗಳು ನಾಳೆ ಆಗಸ್ಟ್ 13 ಕರ್ನಾಟಕ ಬಂದ್ ಅಂತ ಹೇಳ್ತಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ಲ, ಕಚೇರಿಗಳಿಗೆ ರಜೆ ಇರುತ್ತಾ ಇಲ್ಲ, BMTC ಬಸ್ಗಳು ಅವೈಲೇಬಲ್ ಇರುತ್ತಾ ಇಲ್ಲ, ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಾಳೆ ಕಂಪ್ಲೀಟಾಗಿ ಆಗಸ್ಟ್ 13 ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ, ಏನೇನು ಅಪ್ಡೇಟ್ಸ್ ಇದೆ ಅನ್ನುವಂಥದ್ದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರು ನಾಳೆ ಶಾಲಾ ಕಾಲೇಜುಗಳ ರಜೆ ಇರುತ್ತೋ ಇಲ್ಲೋ ಇರಲ್ವೋ ಅನ್ನುವಂತಹ ಗೊಂದಲಗಳಲ್ಲಿ ಯಾವ ವಿದ್ಯಾರ್ಥಿಗಳು ಇದ್ದಾರೋ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಆಗಸ್ಟ್ 13 ಕರ್ನಾಟಕ ಬಂದಿದೆಯಾ ಇಲ್ಲ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಆಗಸ್ಟ್ 13 ಕರ್ನಾಟಕ ಬಂದ್, ಶಾಲೆಗಳಿಗೆ ರಜೆ ಇರುತ್ತೋ ಇರಲ್ವೋ, ಇಲ್ಲಿದೆ KAMS ಮಹತ್ವದ ಅಪ್ಡೇಟ್ ಆದರೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಹಾಗೂ ನನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯ ಸಂಘಟನೆಯು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಕರೆ ನೀಡಿತ್ತು. ಆರಂಭದಲ್ಲಿ ಬಂದ್ ದಿನದಂದು ಶಾಲೆಗಳಿಗೆ ರಜೆ ನೀಡುವುದಾಗಿ ಘೋಷಿಸಿದ್ದ ಕರ್ನಾಟಕ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಈಗ ಬಂದನ್ನು ಅನೌನ್ಸ್ ಮಾಡಿದಾಗ ಇಲ್ಲಿ ಏನಾಗಿತ್ತಂದರೆ, ಇಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ KAMS ಅವರು ಏನು ಹೇಳಿದ್ರು ಅಂದರೆ, ರಜೆ ಕೊಡ್ತೀವಿ, ನಾವು ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತೀವಿ ಅಂತ ಕೂಡ ಅವರು ಹೇಳಿದರು. ಆದರೆ ಈಗ ಏನು ಹೇಳ್ತಿದ್ದಾರೆ, ಈಗ ಇರುವಂತಹ ಪರಿಸ್ಥಿತಿ ಪ್ರಕಾರ ಈಗ ಎಷ್ಟು ಬೆಳವಣಿಗೆ ಇದೆ, ಈ ಒಂದು ಬಂದ್ ನಡೆಯುತ್ತಾ ನಡೆಯಲ್ವಾ, ಈಗ ಅವರು ಏನು ಹೇಳ್ತಿದ್ದಾರೆ KAMS ಕಡೆಯಿಂದ ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಂದ್ ದಿನದಂದು ರಜೆ ನೀಡುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೀವ್ರ ನಷ್ಟವಾಗಲಿದೆ ಎಂಬ ಕಾರಣಕ್ಕಾಗಿ ಈ ಹೊಸ ತೀರ್ಮಾನ ಕೈಗೊಳ್ತಿದ್ದೀವಿ ಅಂತ KAMS ಅವರು ಹೇಳ್ತಿದ್ದಾರೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಕರ್ನಾಟಕ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಏನು ರಜೆ ಕೊಡ್ತೀವಿ ಅಂತ ಹೇಳಿದ್ವಿ, ಆ ನಿರ್ಧಾರವನ್ನು ಅಧಿಕೃತವಾಗಿ ಹಿಂಪಡೆಯುತ್ತಿದ್ದೇವೆ, ನಮ್ಮ ಬೆಂಬಲ ಇರಲ್ಲ. ಅಂದರೆ ಈಗ ಶಾಲಾ ಕಾಲೇಜು ಸಂಘಟನೆಗಳೇನಿರ್ತವೆ, ನಮ್ಮ ಬೆಂಬಲ ಈ ಒಂದು ಬಂದ್ಗೆ ಇರಲ್ಲ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ನಾವು ಈ ಒಂದು ಬೆಂಬಲ ಆದರೆ ಕೊಡಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ. ಮೊದಲು ಬಂದ್ ಅನೌನ್ಸ್ ಮಾಡಿದಾಗ ರಜೆ ಕೊಡ್ತೀವಿ, ನಮ್ಮ ಒಂದು ಬೆಂಬಲ ನಿಮಗೆ ಇರುತ್ತೆ ಅಂತ ಹೇಳಿದರು KAMS ಅವರು. ಈಗ ನಮ್ಮ ಒಂದು ಬೆಂಬಲ ಇರಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಬೆಂಬಲ ಇರಲ್ಲ ಅಂದರೆ ಶಾಲಾ ಕಾಲೇಜುಗಳಿಗೆ ಇಲ್ಲಿ ರಜೆ ಆದರೆ ಇರಲ್ಲ ಸ್ನೇಹಿತರೆ. ಈಗ ಶಾಲಾ ಕಾಲೇಜುಗಳಿಗೆ ಈಗ ಬಸ್ ಅವೈಲಬಿಲಿಟಿ ಎಲ್ಲ ಇಲ್ಲ ಅಂದರೆ ಏನು ಮಾಡೋದು ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. KSRTC BMTC ಬಸ್ ಇರುತ್ತಾ ಇಲ್ವಾ ಅಂತ. ಮತ್ತು ಜಿಲ್ಲೆಯಲ್ಲಿ ಅದು ಡಿಪೆಂಡ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಒಂದು ಬಂದು ತೀವ್ರತೆ ಹೆಚ್ಚಾದಾಗ ಅಲ್ಲಿ ಏನಾಗ್ತಾವಂದರೆ ಆ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ರಜೆ ಘೋಷಣೆಗಳು ಮಾಡಿಬಿಡ್ತಾರೆ. ಈಗ ಸದ್ಯಕ್ಕೆ ಈಗ 6:30 ಟೈಮ್ ಆಗಿದೆ. ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿ ಪ್ರಕಾರ ಶಾಲಾ ಕಾಲೇಜುಗಳಿಗೆ ಯಾವುದೇ ರಜೆ ಘೋಷಣೆ ಆದರೆ ಮಾಡಿಲ್ಲ. ಶಾಲಾ ಕಾಲೇಜುಗಳಿಗೆ ರಜೆ ಆದರೆ ಇರಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಇರ್ತವೆ ಮತ್ತು ಕಚೇರಿಗಳು ಎಂದಿನಂತೆ ಇರುತ್ತೆ. ಈಗಿರುವಂತಹ ಬೆಳವಣಿಗೆಗಳ ಪ್ರಕಾರ ನಾಳೆ ಆ ಬಂದದ್ದು ಗಲಾಟೆ ಅದು ಇದು ಹೆಚ್ಚು ಕಮ್ಮಿ ಆದಾಗ ಮತ್ತು ಬಸ್ಸಸ್ದು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ ಅಂದರೆ ಅವಾಗ ನಿಮಗೆ ರಜೆ ಘೋಷಣೆ ಮಾಡ್ತಾರೆ, ಓಕೆನಾ. ಈಗ ಸದ್ಯಕ್ಕಿರುವಂತಹ ಬೆಳವಣಿಗೆ ಪ್ರಕಾರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ರೆಡಿಯಾಗಿರಬೇಕು. ಯಾಕಂದರೆ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ನಿಮಗೆ ಬರ್ತಿರುವಂತಹ ಎಲ್ಲ ನ್ಯೂಸ್ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆದರೆ ಮಾಡ್ತಿಲ್ಲ. ನಿಮ್ಮ ಒಂದು KAMS ಅವರೇ ಅಧಿಕೃತವಾಗಿ ಅವ್ರು ಮೊದಲು ಏನು ರಜೆ ಕೊಡ್ತಾರಂತ ಹೇಳಿದ್ರು ಅದನ್ನು ಹಿಂಪಡೆದಿರುವಂಥದ್ದು, ಓಕೆನಾ. ಮೊದಲು ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು, ಈಗ ಬೆಂಬಲ ಕೊಡಲ್ಲ ಅಂತ ಹೇಳ್ತಿರುವಂಥದ್ದು. ಈಗ ಈ ಸದ್ಯ ಕೇಳೋ ಪ್ರಕಾರ ಆಟೋಗಳಿರ್ತವೆ, ಕ್ಯಾಬ್ ಇರುತ್ತೆ, KSRTC BMTC ಬಸ್ಗಳು ಯಥಾಸ್ಥಿತಿಯಾಗಿರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ವಾಟಾಳ್ ನಾಗರಾಜ್ ಅವರು ನಮಗೆಲ್ಲರೂ ಬೆಂಬಲ ಕೊಡ್ತಿದ್ದಾರೆ, ನಾವು ಆಗಸ್ಟ್ 13ರಂದು ಬಂದ್ ಮಾಡೇ ಮಾಡ್ತಿದ್ವಿ, ಅಂದರೆ ನಾಳೆ ಬಂದು ಇದ್ದೇ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಕೂಡ ನನಗೆ ಇವಾಗೂ ಕಾಲ್ ಮಾಡಿ ಹೇಳ್ತಿರ್ತಾರೆ, ನಾವು ಬಂದ್ ಮಾಡಿ, ಯಾವಾಗಾದರೂ ಒಂದಿನ ಬಂದ್ ಮಾಡಿ, ಬಂದಂದರೆ ವಿದ್ಯಾರ್ಥಿಗಳಿಗೆ ಖುಷಿ ಅಂತ ಈ ರೀತಿಯಾಗಿ ವಾಟಾಳ್ ನಾಗರಾಜ್ ಅವರು ಹೇಳ್ತಿರುವಂಥದ್ದು. ವಿದ್ಯಾರ್ಥಿಗಳಿಗೆಲ್ಲ ರಜೆ ಇರುತ್ತೆ ಅಂತ ಎಲ್ಲ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ, ಓಕೆನಾ. ಆದರೆ ಈಗ ನಿಮ್ಮ ಒಂದು ಶಿಕ್ಷಣ ಮಂಡಳಿಗಳ ಕಡೆಯಿಂದ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಬಂದ್ಗೆ ಬೆಂಬಲ ಕೊಡ್ತಿಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ. ಶಾಲಾ ಕಾಲೇಜುಗಳ ರಜೆ ಆದರೆ ನಾಳೆ ಇರಲ್ಲ ಸದ್ಯ ಮಟ್ಟಕ್ಕೆ. ಈಗ ನ್ಯೂಸ್ ಮತ್ತೆ ಏನಾದರೂ ಚೇಂಜ್ ಆಗಿ ಬೆಂಬಲ ಕೊಟ್ಟು ವಾಟಾಳ್ ನಾಗರಾಜ್ ಅವ್ರು ನಾವು ಬಂದ್ ಮಾಡೇ ಮಾಡ್ತೀವಿ, ಸ್ಟ್ರಿಕ್ಟಾಗೇ ಇರುತ್ತೆ ಬಂದು ಅಂತೆಲ್ಲ ಹೇಳಿದಾಗ, ಏನಾದರೂ ನ್ಯೂಸ್ ಚೇಂಜ್ ಆದಾಗ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ.